ನ್ಯೂಸ್ ಫಸ್ಟ್ ನ ಇಕೋ ಫ್ರೆಂಡ್ಲಿ ಇನಿಷಿಯೇಟಿವ್ ನ ಭಾಗವಾಗಿ ಆಯೋಜನೆ ಆಗಿರುವಂತಹ ಇವಿ ರೆಡಿ 2026 ನಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ. ಸೊ ಅದೇ ತರ ಸಾಮಾನ್ಯ ಜನರಿಂದ ಹಿಡಿದು ಮಧ್ಯಮ ವರ್ಗದವರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಅಟೆಂಡ್ ಮಾಡ್ತಿದ್ದಾರೆ. ಸೊ ಅದೇ ತರ ಇವತ್ತು ನಮ್ಮ ಜೊತೆ ಇದ್ದಾರೆ ಬ್ರೋಗೌಡ ಅಂತಾನೆ ಕರೆಸ್ಕೊಳ್ಳುವಂತ ಫೇಮಸ್ ಆಗಿರುವಂತಹ ಶ್ರವಂತ್ ಅವರು, ಆಕ್ಟರ್. ಸರ್ ನಮಸ್ಕಾರ, ವೆಲ್ಕಮ್ ನಮ್ಮ ಇವಿ ಎಕ್ಸ್ಪೋಗೆ. ಸೊ ನೀವು ಕೂಡ ಬೈಕ್ ಎಂಥೂಸಿಯಾಸ್ಟ್, ಬೈಕ್ ರೈಡ್ ಎಲ್ಲ ಹೋಗ್ತಾ ಇರ್ತೀರಿ ಆ್ಯಂಡ್ ಸ್ಪೋರ್ಟ್ಸ್ ಬೈಕ್ಗಳೆಲ್ಲವನ್ನೂ ಕೂಡ ಟ್ರೈ ಮಾಡಿದ್ದೀರಿ. ಸೊ ಇವಿಗೆ ಶಿಫ್ಟ್ ಆಗಬೇಕಾ ಅಂತ ಏನಾದರೂ ನಿಮ್ಮ ತಲೆಯಲ್ಲಿ ಥಾಟ್ ಬಂದಿದೆ, ಆಗಬೇಕು ಅಂತ ಏನಾದರೂ? ಅಂದರೆ ನಮ್ಮ ಡೈಲಿ ಏನು ಎಕನಾಮಿಕಲ್ ವೈಸ್ ಏನಿರುತ್ತೆ ನಮ್ಮ ಓಡಾಟಗಳು ಯೂಸು, ಇವಾಗ ಆಫೀಸ್ಗೆ ಹೋಗೋದು, ಶೂಟಿಂಗ್ ಹೋಗೋದು, ಎಲ್ಲೋ ಒಂದು ಕಡೆ ಹೋಗಿ ಬರೋದಕ್ಕೆ ನಮಗೆ ಒಂದು ತಿಂಗಳಲ್ಲಿ ನಾನು ಲೆಕ್ಕ ಹಾಕಿ ಒಂದು ಮೋರ್ ದೆನ್ 10,000, 12,000, 15,000 ಖರ್ಚು ಮಾಡ್ತೀನಿ ಫ್ಯೂಯಲ್ಗೆ. ಸೊ ಇ ವಿ ಅಂತ ಬಂದಾಗ ಇಟ್ಸ್ ಅ ಮನಿ ಸೇವಿಂಗ್. ನಾವು ಲೋನ್ ತಗೋಬೇಕು ಅಂದರೆ ಯಾವ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಕಮ್ಮಿ ಅಂತ ಹುಡುಕ್ತೀವಿ. ಬಟ್ ಡೈಲಿ ಇಲ್ಲಿ ನಮ್ಮ ಏನದು ಈ ಒಂದು ಮಡಿಕೆಯಲ್ಲಿ ಒಂದು ತೂತಾದಾಗ ನೀರು ಹೋಗ್ತಾ ಇರುತ್ತಲ್ಲ, ಅದನ್ನ ಯಾರೂ ಲೆಕ್ಕ ಹಾಕಲ್ಲ. ಸೊ ಅದನ್ನ ಫೈನಾನ್ಷಿಯಲಿ ಎಲ್ಲ ಲೆಕ್ಕ ಹಾಕಿದ್ರೆ ಇ ವಿ ಇಸ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಡೈಲಿ ಎಕನಾಮಿಕಲ್. ಸೊ ನೀವು ಕಾರನ್ನು ಹೊಂದಿದ್ದೀರಿ, ಬೈಕ್ಸ್ಗಳನ್ನ ಟ್ರೈ ಮಾಡಿದ್ದೀರಿ. ಸೊ ಯಾವತ್ತಾದ್ರೂ ಇವಿನ ಟ್ರೈ ಮಾಡಿದ್ದೀರಾ? ಇವಿಗೆ ಪರ್ಫಾರ್ಮೆನ್ಸ್ ಗಾಡಿಗಳು ಅಂದರೆ ಸ್ಪೋರ್ಟ್ಸ್ ಬೈಕ್ ಕೂಡ ಇದೆ ಇವಿಯಲ್ಲಿ. ಸೊ ಅದನ್ನ ಟ್ರೈ ಮಾಡಿದ್ದೀರಾ ಯಾವತ್ತಾದ್ರೂ? ಟ್ರೈ ಮಾಡಿದ್ದೀನಿ. ಮೊನ್ನೆ ತಾನೇ ಒಂದು ಲಾಂಚ್ ಆಯ್ತು ಅಲ್ಟ್ರಾ ವೈಲೆಟ್. ಸೊ ಅದನ್ನ ಟ್ರೈ ಮಾಡಿದ್ದೀನಿ. ಇಟ್ಸ್ ವೆರಿ ಸೂಪರ್ ಫಾಸ್ಟ್ ಆ್ಯಂಡ್ ಸೇಮ್ ನಮಗೆ ಫ್ಯೂಯಲ್ ಇಂಜಿನ್ ಏನು ಪವರ್ ಡೆಲಿವರಿ ಮಾಡುತ್ತೋ ಅದೇ ಥರ ಇ ವಿಯಲ್ಲೂ ನೋಡ್ಬೋದು ಅಲ್ಟ್ರಾ ವೈಲೆಟ್ ಅವರು. ಸೊ ಇವಿಗೆ ಶಿಫ್ಟ್ ಆಗಬೇಕಾ ಬೇಡವಾ ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ ಜನಕ್ಕೆ, ಯಾಕಂದರೆ ಟೆಕ್ನಿಕಲ್ ಗ್ಲಿಚಸ್ ಇದೆ ಅಂತ ಅನ್ನೋದ್ರೊಂದು ಅವರಲ್ಲಿ ಒಂದು ಮಿತ್ ಕೂತ್ಕೊಂಡ್ಬಿಟ್ಟಿದೆ. ಸೊ ಅಥವಾ ಇವಿ ಆ್ಯಕ್ಚುಲಿ ಕಾಸ್ಟ್ಲಿನಪ್ಪ, ಬ್ಯಾಟ್ರಿ ರಿಪ್ಲೇಸ್ಮೆಂಟು ಅವಾಗವಾಗ ಈ ಥರ ಒಂದೆಲ್ಲ ಮಿತ್ ಓಡ್ತಾ ಇರುತ್ತೆ ತಲೆಯಲ್ಲಿ. ಸೊ ಅಂಥ ಗೊಂದಲ ಇರೋಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಆ್ಯಕ್ಚುಲಿ ಸ್ಟಾರ್ಟಿಂಗ್ ಏನೋ ಒಂದು ವಸ್ತು ಅಲ್ಲ ಪ್ರಾಡಕ್ಟ್ ಡಿಸೈನ್ ಆದಾಗ ಸ್ಟಾರ್ಟಿಂಗ್ ಟ್ರಯಲ್ ಆ್ಯಂಡ್ ಎರರ್ ಪೀರಿಯಡ್ ಅಂತ ಇರುತ್ತೆ. ಸೊ ಆ ಪೀರಿಯಡಲ್ಲಿ ಮುಂಚೆ ಅಂದರೆ ಈ ಥರದ್ದು ಏನೋ ಎರರ್ಗಳು, ಟೆಕ್ನಿಕಲ್ ಗ್ಲಿಚ್ಚು ಇದೆಲ್ಲ 10 ವರ್ಷದ ಹಿಂದೆ ಆಗ್ತಾ ಇತ್ತು ಅಷ್ಟೇ. ಜನರ ಮೈಂಡಲ್ಲಿ ಇನ್ನೂ ಅದೇ ಕೂತಿದೆ. ಎಲೆಕ್ಟ್ರಿಕ್ ಗಾಡಿ ಅಂದರೆ ನಮಗೆ ಇದೇನೋ ಆಗ್ಬಿಡುತ್ತೆ, ಮತ್ತು ಮೊನ್ನೆ ಫೈರ್ ಕ್ಯಾಚು ಅದು ಇದು ಎಲ್ಲ ಆಗುತ್ತೆ ಅಂತ. ಸೊ ಅದೆಲ್ಲ ಈ ಕಸ್ಟಮರ್ಸು ತೊಗೊಂಡು ಅವರೇನೋ ವಯರ್ಸ್ನೆಲ್ಲ ಕಟ್ ಮಾಡಿ ಆಲ್ಟರ್ ಮಾಡಿದಾಗ ಅಲ್ಲಿ ಒಂದು ಏನೋ ಸ್ಪಾರ್ಕ್ ಆಗಿರುತ್ತೆ ಹೊರತು ಅದಾಗದೇ ಎಲ್ಲೂ ಆಗಿಲ್ಲ. ಆ್ಯಂಡ್ ಆ ಥರದ್ದೆಲ್ಲ 10 ವರ್ಷದ ಮುಂಚೆನೇ ಇತ್ತು ಆ ಥರದ್ದೆಲ್ಲ. ಬಟ್ ಇವಾಗೆಲ್ಲ ಸಾಲ್ವ್ ಆಗಿ ರಿಸಾಲ್ವ್ ಆಗಿ ಟೆಕ್ನಾಲಜಿ ಅಪ್ಡೇಟ್ ಆಗಿ ಇವಾಗ ಯಾವ ಥರದ್ದು ಆ ಥರ ಪ್ರಾಬ್ಲಮ್ಸ್ ಯಾವುದು ಬರಲ್ಲ ಈ ವಿಲ್. ರೈಟ್ ಸರ್, ನಾವು ನಿಮ್ಮನ್ನು ಅಕೊಮಡೇಟ್ ಮಾಡಿದ್ದು, ಹೋಸ್ಟ್ ಮಾಡಿದ್ದು ನಮಗೆ ತುಂಬ ಖುಷಿ ಆಯಿತು. ನಮ್ಮ ಎಕ್ಸ್ಪೋಗೆ ನೀವು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮಗೂ ಕೂಡ. ಸೊ ಬ್ರೋಗೌಡ ಅವ್ರು ಹೇಳೋ ಥರ ಮುಂಚೆ ಇತ್ತು ಆಗ 10 ವರ್ಷದಿಂದ ಈ ರೀತಿಯಾದಂಥ ಟೆಕ್ನಿಕಲ್ ಗ್ಲಿಚಸ್, ಬಟ್ ಈಗ ಕಂಪ್ಲೀಟಾಗಿ ಎಲ್ಲವೂ ಸೇಫ್ ಆಗಿದೆ ಆ್ಯಂಡ್ ಇ ವಿ ಇಸ್ ಸೇಫ್ ಟು ಡ್ರೈವ್ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆಗೆ ರಾಹುಲ್ ದಯಾ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.